ದೇವನಹಳ್ಳಿ ಅಂಗಡಿ ಮುಂಗಟ್ಟುಗಳ ಮೇಲೆ ಪುರಸಭೆ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ರು. ಲೈಸೆನ್ಸ್ ಪಡೆಯದ ಮೊಬೈಲ್ ಅಂಗಡಿಗಳಿಗೆ ಬೀಗ ಹಾಕಿದ್ರು. 2018ರಿಂದ ಲೈಸೆನ್ಸ್ ಪಡೆದಿರಲಿಲ್ಲ. 3-4 ನೋಟಿಸ್ ನೀಡಿದ್ರು ಸ್ಪಂದಿಸದ ಕಾರಣ ಹಳೆ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳಿಗೆ ಬೀಗ ಜಡಿಯಲಾಗಿದೆ. ಲೈಸೆನ್ಸ್ 10 ವರ್ಷ 20 ವರ್ಷ ಆದ್ರೂ ಲೈಸೆನ್ಸ್ ತಗೊಳ್ಳಲ್ಲ. ಏನಾದರೂ ಕೇಳಿದ್ರೆ ಅವ್ರ ಇವ್ರ ಮೇಲೆ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಇವತ್ತು ಬಾಗಿಲು ಹಾಕ್ಸ್ಬೇಕಂತ ನಮ್ಮ ಆಫೀಸರ್ ಹೇಳಿದ್ದಾರೆ, ಚೀಫ್ ಆಫೀಸರ್. ಇವತ್ತು ಬಾಗಿಲು ಹಾಕ್ಸೋಣ ಅಂತ ಇಲ್ಲಿ ಬಂದಿದ್ದೆ. ವೀಕೆಂಡ್ ಹಿನ್ನೆಲೆ ನೆಲಮಂಗಲದ ಕುಣಿಗಲ್ ಬೈಪಾಸ್ನಿಂದ ಮಾದಾವರದವರೆಗೆ ಇವತ್ತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸುಮಾರು 6ರಿಂದ 7 ಕಿಲೋಮೀಟರ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಹೆದ್ದಾರಿಯಲ್ಲಿನ ಸಂಚಾರ ದಟ್ಟಣೆ ನಿಯಂತ್ರಿಸುವುದಕ್ಕೆ ನೆಲಮಂಗಲ ಪೊಲೀಸರು ಹರಸಾಹಸವನ್ನ ನಡೆಸಬೇಕಾಯಿತು. ನಗರದ ಹಲವೆಡೆ ಸಿಸಿಬಿ ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ಇವತ್ತು ಕಾರ್ಯಾಚರಣೆ ನಡೆಸಿದ್ರು. ಪಾಳು ಬಿದ್ದ ಮನೆ, ಖಾಲಿ ಜಾಗಗಳು, ಕಸ, ಮೆಡಿಕಲ್ ಶಾಪ್, ಹಳೆ ಗೋಡೌನ್, ಖಾಲಿ ಜಾಗ, ಪೆಟ್ಟಿಗೆ ಅಂಗಡಿ, ಲಾಡ್ಜ್, ಪಿಜಿ, ರೌಡಿಗಳ ಮನೆ, ಸಂಶಯಾಸ್ಪದ ಜಾಗಗಳಲ್ಲೂ ಶೋಧ ನಡೆಸಿದ್ರು. ಸಿಸಿಬಿಯ 6 ವಿಂಗ್ಗಳು ಆಪರೇಷನ್ ನಡೆಸಿ 43 NDPS ಕೇಸ್ ದಾಖಲಿಸಿದ್ವು. WPLನಲ್ಲಿ ಆರ್ಸಿಬಿ ಮಹಿಳಾ ತಂಡ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಡದೆ 2ನೇ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕಿದೆ. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮನವೊಲಿಸುವುದಕ್ಕೆ ಕೆಎಸ್ಸಿಎ ಅಧಿಕಾರಿಗಳು ಯತ್ನಿಸ್ತಾ ಇದ್ರು. ಮುಂಬರುವ IPL ಪಂದ್ಯಾವಳಿಗಳನ್ನ ಚಿನ್ನಸ್ವಾಮಿಯಲ್ಲಿ ಆಡಿಸುವ ಬಗ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಉತ್ಸುಕತೆ ತೋರಿಸ್ತಾ ಇಲ್ಲ. ಈವರೆಗೂ ಯಾವುದೇ ನಿರ್ಧಾರ ಪ್ರಕಟಿಸಿಲ್ಲ. ಹಾಗಾಗಿ IPL ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋದು ಇನ್ನೂ ನಿಗೂಢವಾಗಿದೆ.